ತುಮಕೂರಿನಲ್ಲಿ ಇಂದು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್, ಈ ಯೋಜನೆ ಯಾರಿಗೂ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಸುಂಕಾಪುರದ ಬಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕುಣಿಗಲ್ ಸೇರಿದಂತೆ ಎಲ್ಲ ಕ್ಷೇತ್ರಗಳ ರೈತರ ಹಿತಾಸಕ್ತಿಯನ್ನ ಕಾಪಾಡಲಾಗುವುದು ಎಂದರು. ಯಾವುದೇ ರೈತರು ಗಾಬರಿಯಾಗಬೇಡಿ, ಎಲ್ಲರಿಗೂ ಸಮಪಾಲು ಸಮಬಾಳು ನೀರು ಕೊಡಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ನಾನು ನೀರಾವರಿ ಸಚಿವನಾಗಿದ್ದೆ. ಈ ವೇಳೆ ಯೋಜನೆ ಆರಂಭವಾಗಿತ್ತು. ನಂತರ ಬಿಜೆಪಿ ಸರ್ಕಾರ ಅದನ್ನ ನಿಲ್ಲಿಸಿತ್ತು. ಇದರಿಂದ ವೆಚ್ಚ 600 ಕೋಟಿಯಿಂದ 1000 ಕೋಟಿಗೆ ಏರಿಕೆಯಾಗಿದೆ. ಈಗಾಗಲೇ 400 ಕೋಟಿ ಹಣ ಬಿಡುಗಡೆಯಾಗಿದ್ದು 4-5 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ವಿವರಿಸಿದರು. ನೀರಿನ ಹಂಚಿಕೆ ಕುರಿತು ಕುಣಿಗಲ್ಗೆ ಮೀಸಲಾಗಿರುವಷ್ಟು ನೀರು ಮಾತ್ರ ಸಿಗುತ್ತದೆ, ಬೇರೆಯವರಿಗೆ ಹೆಚ್ಚು ಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಖಚಿತಪಡಿಸಿದರು. ಕಾಮಗಾರಿ ಆರಂಭದ ದಿನಾಂಕವನ್ನ ವಿಚಾರಿಸಿದಾಗ ನೀವೇ ಶುಭ ಮುಹೂರ್ತ ನೋಡಿ ಎಂದು ಹಾಸ್ಯ ಮಿಶ್ರಿತ ಉತ್ತರವನ್ನ ನೀಡಿದರು. ನಿಮ್ಗೇನು ನೀರು ಸಿಗ್ಬೇಕು ಬೇರೆ ತಾಲೂಕಿಗೆ, ಅದಕ್ಕೆ ಯಾವ ತರದ ಅಡಚಣೆ ಅಲ್ಲೇ ಇರುತ್ತದೆ, ನಾವು ಅದನ್ನ ಕಾಪಾಡ್ತೇವೆ. ಅವ್ರಿಗೆ ಎಷ್ಟು ಅಲಾಟ್ಮೆಂಟ್ ಇದೆ ಅಷ್ಟಕ್ಕೆ ನಾವು ಲಿಮಿತ ಮಾಡ್ತೇವೆ ಹೊತ್ತು ಬೇರೆ ಗೇಟ್ ಅನ್ನ ಹಾಕ್ಲಿಕ್ಕೆ, ಸ್ಕಾಡ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ, ಆಮೇಲೆ ನಿಮ್ಗೆ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಮಾಡ್ಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ. ಆವಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ನೀರು ಹೋಗ್ಬೇಕು. ನಿಮ್ಗೆ ಕಡಿಮೆ ಸಿಕ್ತು, ಕೆಲವು ಕಷ್ಟಕಾಲ ದಿನ ಬರ್ಬೋದು, ನಿಮ್ಗೆ ಕಡಿಮೆ ಸಿಕ್ತು ಅವ್ರು ಮಾತ್ರ ನೀರು ಕೊಡುವಂತ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು, ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೀವಿ.